ರಾಂಗ್ ಪೊಸಿಷನ್ ಅಲ್ಲಿ ಸಂಪ್ ಬಂದಾಗ ಅದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು? ಪಿರಮಿಡ್ಸು ಯಾವಾಗ್ಲೂ ಅಲ್ಲಿ ಇರುವಂತಹ ನೆಗೆಟಿವ್ ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಕರ್ಣರೇಖೆ ಮೇಲೆ ಈ ತರ ಸಂಪ್ ಮಾಡ್ಬಿಟ್ಟಿದೀವಿ. ಕರ್ಣರೇಖೆ ಡಿಸ್ಟರ್ಬೆನ್ಸ್ ಇಂದ ಬರ್ತಾ ಇರುವಂತಹ ನೆಗೆಟಿವ್ಸ್ ಏನಿದೆ ಅದೆಲ್ಲವೂ ಕೂಡ ನಮ್ಗೆ ಕಂಟ್ರೋಲ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷ ಸಂಚಿಕೆನ ಪ್ರಾರಂಭ ಮಾಡೋಣ. ಇವತ್ತು ವಾಸ್ತುವಿನಲ್ಲಿ ರಾಂಗ್ ಪೊಸಿಷನ್ ಅಲ್ಲಿ ಸಂಪ್ ಬಂದಾಗ ಅದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಥರದ್ದೊಂದು ನಿವೇಶನ ನಾವೇನ್ ಮಾಡಿದೀವಿ, ಇಲ್ಲಿವರೆಗೂ ಮನೆ ಕಟ್ಟಿದೀವಿ. ಆಕ್ಚುಲಿ ಸಂಪ್ ಇಲ್ಲಿ ಬರಬೇಕು ಅಥವಾ ಇಲ್ಲಿ ಬರಬೇಕು, ನಾವೇನ್ ಮಾಡ್ಬಿಟ್ಟಿದೀವಿ, ಕರ್ಣರೇಖೆ ಮೇಲೆ ಈ ತರ ಸಂಪ್ ಮಾಡ್ಬಿಟ್ಟಿದೀವಿ. ಈ ತರ ಕರ್ಣರೇಖೆ ಮೇಲೆ ಸಂಪ್ ಬರಬಾರ್ದು. ಆಗ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಇಲ್ಲಿ ಅಂದ್ರೆ 1 2 3 1 2 3 1 2 3 1 2 3 ಈ ರೀತಿಯಾಗಿ ಸಂಪಿನ ಸುತ್ತ 12 ಪಿರಮಿಡ್ಗಳನ್ನ ಹಾಕ್ಬೇಕು. ಅದಾದ ಮೇಲೆ ಈ ಜಾಗದಿಂದ ಈ ಜಾಗದವರೆಗೆ ಟೋಟಲ್ ಸೈಟಿನ ಅಳತೆಯನ್ನ 9 ಭಾಗಗಳು ಮಾಡಿ ಮತ್ತೆ ಇಲ್ಲಿ ಒಂದಷ್ಟು ಪಿರಮಿಡ್ಗಳನ್ನು 9 ಪಿರಮಿಡ್ಗಳನ್ನ ಇದರಿಂದ ಆಚೆಗೆ ಭಾಗ ಮಾಡಬೇಕು. ಅವಾಗ ಏನಾಗುತ್ತೆ, ಈ ಕರ್ಣರೇಖೆ ಡಿಸ್ಟರ್ಬೆನ್ಸ್ ಇಂದ ಬರ್ತಾ ಇರುವಂತಹ ನೆಗೆಟಿವ್ಸ್ ಏನಿದೆ ಅದೆಲ್ಲವೂ ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ. ಇನ್ನು ಇದು ಒಂದು ಮೆಥಡ್. ಇನ್ನೊಂದ್ಸರಿ ಏನಾಗ್ಬಿಟ್ಟಿರುತ್ತೆ ಪ್ರಾಬ್ಲಮ್, ನಮಗೆ ಇದು ಕಾಂಪೌಂಡ್, ಸಂಪು, ಬೋರು, ಬಾವಿ ಏನೋ ಒಂದು ಮಾಡ್ಬಿಟ್ಟಿರ್ತೀವಿ ಇಲ್ಲಿ, ಅಥವಾ ಇಲ್ಲಿ ಮಾಡ್ಬಿಟ್ಟಿರ್ತೀವಿ, ಅಥವಾ ಇಲ್ಲೆಲ್ಲೋ ಮಾಡ್ಬಿಟ್ಟಿರ್ತೀವಿ, ಅಥವಾ ಇಲ್ಲೆಲ್ಲೋ ಮಾಡ್ಬಿಟ್ಟಿರ್ತೀವಿ. ಇದೆಲ್ಲ ರಾಂಗ್ ಪೊಸಿಷನ್ಸ್ ಇದೆ. ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಆಗ್ನೇಯದಲ್ಲಿ ಮಾಡಿದಾಗ ನೋಡಿ, ಇಲ್ಲಿ 4 ಪಿರಮಿಡ್, ಇಲ್ಲಿ 4 ಪಿರಮಿಡ್, ಇಲ್ಲೊಂದು ಪಿರಮಿಡ್ ಹಾಕ್ಬೇಕು. ಈ ಜಾಗಕ್ಕೆ ಹೋಗ್ತಾ ಇರುವಂತ ನೆಗೆಟಿವ್ಸ್ ನ ಫಸ್ಟ್ ಇಲ್ಲಿ ಕಂಟ್ರೋಲ್ ಮಾಡಬೇಕು. ಅದಾದ್ಮೇಲೆ ಇದು ಸ್ಕ್ವೈರ್ ಅಥವಾ ರೌಂಡ್ ಇದ್ರೆ ಇದ್ರ ಸುತ್ತ ಪಿರಮಿಡ್ಗಳನ್ನ ಹಾಕ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿಂದ ಬರ್ತಾ ಇರುವಂತ ನೆಗೆಟಿವ್ಸ್ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಪಿರಮಿಡ್ಸು ಯಾವಾಗ್ಲೂ ಅಲ್ಲಿ ಇರುವಂತಹ ನೆಗೆಟಿವ್ ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಅದರಲ್ಲಿ ಬಳಸಿರುವಂತಹ ನಿಯೋಪಾರಿಮಲ್ ಮೆಟೀರಿಯಲ್ ಮತ್ತೆ 51.14 ಡಿಗ್ರಿ ಆಂಗಲ್, ಅದ್ರ ಜೊತೆಗೆ ಅದರಲ್ಲಿರುವ ಒರಿಜಿನಲ್ ಕಾಪರ್ ಮತ್ತೆ ಗೋಲ್ಡ್, ಅದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಅಲ್ಲಿರುವಂತ ನೆಗೆಟಿವ್ಸ್ ನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಅಕಸ್ಮಾತ್ ಇಲ್ಲಿ ಬಂತು, ನೈಋತ್ಯದಲ್ಲಿ ಮಾಡ್ಬಿಟ್ಟವ್ರೆ, ನಮ್ಗೆ ಏನು ಚೇಂಜ್ ಮಾಡಕ್ ಆಗ್ತಿಲ್ಲ. ಇದ್ರ ಸುತ್ತ ಪಿರಮಿಡ್ ಹಾಕ್ಬೇಕು, ಸರಿಯಾದ ಅಳತೆ ಮತ್ತೆ ಎಷ್ಟು ಡಿಗ್ರಿ ಟಿಲ್ಟ್ ಇದೆ ಇದೆಲ್ಲ ನೋಡ್ಕೊಂಡು ಎಕ್ಸ್ಪರ್ಟ್ ಹತ್ರ ಹಾಕ್ಸ್ಬೇಕು. ನೋಡಿ, ಇಲ್ಲಿ 1 2 3 4 1 2 3 4 ಆಗ ಏನಾಗುತ್ತೆ, ಇಲ್ಲಿ ಬರ್ತಾ ಇರುವಂತಹ ನೆಗೆಟಿವ್ಸ್ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಸೇಮ್ ಟೈಮ್ ಅಲ್ಲಿ ಇಲ್ಲಿ ಬಂತು, ವಾಯುವ್ಯದಲ್ಲಿ ಇಲ್ಲಿ ಸಂಪ್ ಮಾಡ್ಬಿಟ್ಟವ್ರೆ ಅಂತ ಬಂದಾಗ 1 2 3 4 ಮಧ್ಯದಲ್ಲಿ ಒಂದು 1 2 3 4 ಮತ್ತೆ ಇದ್ರ ಸುತ್ತ ಪಿರಮಿಡ್. ಇಲ್ಲಿ ಬಂದಾಗ ಸೇಮು ಮತ್ತೆ ಇದ್ರ ಸುತ್ತ ಪಿರಮಿಡ್ಸ್. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಈ ಸಂಪಿಂದ ಅಥವಾ ರಾಂಗ್ ಪೊಸಿಷನ್ ಅಲ್ಲಿ ಇರುವಂತಹ ಬಾವಿ, ಸಂಪು, ಇದರ ನೆಗೆಟಿವ್ ಇಂದ ನಮ್ಗೆ ಕಂಟ್ರೋಲ್ ಸಿಗುತ್ತೆ. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದ್ರೆ, ರಾಂಗ್ ಪೊಸಿಷನ್ ಅಲ್ಲಿ ಟಾಯ್ಲೆಟ್ ಗುಂಡಿ ತೆಗೆದ್ಬಿಟ್ಟಿರ್ತೀವಿ, ಅಥವಾ ನೀರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಬೋರ್ ತೆಗೆದ್ಬಿಟ್ಟಿರ್ತೀವಿ, ಅಥವಾ ಇಲ್ಲೆಲ್ಲೋ ಬೋರ್, ಅಥವಾ ಇಲ್ಲೆಲ್ಲೋ ಬೋರ್, ವೆಸ್ಟ್ ಫೇಸಿಂಗ್ ಸೈಟು, ನಮಗ್ ಜಾಗನೇ ಇಲ್ಲ ಗುರುಗಳೇ, ನಾವು ಅದಕ್ಕೆ ಇಲ್ಲಿ ಸಂಪ್ ಮಾಡ್ಬಿಟ್ಟಿದೀವಿ, ಅಥವಾ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ಸಂಪ್ ಮಾಡ್ಬಿಟ್ಟು, ಈ ತರದ್ದೆಲ್ಲ ಏನೇನೋ ಪ್ರಾಬ್ಲಮ್ಸ್ಗಳಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಸರಿಯಾದ ಕ್ರಮದಲ್ಲಿ ಈ ರೀತಿ ಪಿರಮಿಡ್ಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬರ್ತಾ ಇರುವಂತಹ ನೆಗೆಟಿವ್ ಮತ್ತೆ ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ನೀವು ವಾಸ್ತು ಪ್ರಕಾರವಾಗಿ ಕಂಟ್ರೋಲ್ ಅನ್ನ ಮಾಡ್ಕೋಬಹುದು. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮುಂದೆ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪರಿಹಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಬರ್ತೇನೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಾದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.